ಟ್ರೈನ್ನಲ್ಲಿ ಚುರುಮುರಿ ಮಾರೋ ಈ ವ್ಯಕ್ತಿ ಸಿಕ್ಕಾಪಟ್ಟೆ ಬಡವನಾಗಿದ್ದ. ಮತ್ತೆ ಇವನಮ್ಮ ಜನರ ಮದುವೆಗಳಿಗೆ ಹೋಗಿ ಪ್ಲೇಟ್ ತೊಳೆಯೋ ಕೆಲಸ ಮಾಡ್ತಾ ಇದ್ಲು. ಮಗ ಮನೆಗೆ ಬಂದಾಗ ಆ ಅಮ್ಮ ಬೇರೆಯವರ ಪ್ಲೇಟ್ನಿಂದ ಜಮಾ ಆಗಿದ್ದ ಬಿರಿಯಾನಿನ ತಂದು ತುಂಬಾ ಪ್ರೀತಿಯಿಂದ ತನ್ನ ಮಗನಿಗೆ ತಿನ್ನಿಸ್ತಾ ಇದ್ಲು. ಆದ್ರೆ ಆ ವ್ಯಕ್ತಿಗೆ ತಾನು ಒಂದು ದಿನ ಈ ಬಡತನದಿಂದ ಆಚೆ ಬಂದೇ ಬರ್ತೀನಿ ಅಂತ ಪಕ್ಕಾ ನಂಬಿಕೆ ಇತ್ತು. ಒಂದು ದಿನ ಅವನಿಗೆ ಟ್ರೈನ್ನಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಇವನು ಮಾತಾಡೋ ಸ್ಟೈಲ್ ನೋಡಿ ಮುಂಬೈಗೆ ಬರಕ್ಕೆ ಹೇಳ್ತಾನೆ. ಮತ್ತೆ ಆ ವ್ಯಕ್ತಿ ಒಂದು ಪೇಪರ್ ಮೇಲೆ ತನ್ನ ಅಡ್ರೆಸ್ ಬರ್ಕೊಡ್ತಾನೆ. ಆಗ ಈ ವ್ಯಕ್ತಿ ಏನು ಯೋಚನೆ ಮಾಡದೆ ಹರಿದೋಗಿರೋ ಚಪ್ಪಲಿ ಮತ್ತೆ ಒಂದು ಚೀಲ ಹಿಡ್ಕೊಂಡು ಆ ವ್ಯಕ್ತಿ ಹತ್ರ ಮುಂಬೈಗೆ ಹೊರಟೋಗ್ತಾನೆ. ಮುಂಬೈನಲ್ಲಿ ಆ ವ್ಯಕ್ತಿ ಹತ್ರ ಒಂದು ಗೆಸ್ಟ್ ಹೌಸ್ ಇತ್ತು. ಆದ್ರೆ ಅದು ಯಾವಾಗ್ಲೂ ಖಾಲಿಯಾಗಿ ಇರ್ತಾ ಇತ್ತು. ಆಗ ಈ ಚುರುಮುರಿ ಮಾರೋ ವ್ಯಕ್ತಿ ಸ್ವಲ್ಪ ತಲೆ ಉಪಯೋಗಿಸಿ ಆ ಗೆಸ್ಟ್ ಹೌಸ್ ನ ವಿಸಿಟಿಂಗ್ ಕಾರ್ಡ್ಗಳನ್ನ ಟ್ಯಾಕ್ಸಿ ಓಡಿಸೋ ಡ್ರೈವರ್ಗಳಿಗೆಲ್ಲ ಹಂಚ್ಕೊಂಡು ಬರ್ತಾನೆ. ಇದರಿಂದ ಪೂರ್ತಿಯಾಗಿ ನಿಂತೋಗಿದ್ದ ಆ ಗೆಸ್ಟ್ ಹೌಸ್ ನಿಧಾನವಾಗಿ ನಡೆಯಕ್ಕೆ ಶುರುವಾಗುತ್ತೆ. ಇದರ ಜೊತೆಗೆ ಈ ವ್ಯಕ್ತಿಯ ಸಂಪಾದನೆ ಕೂಡ ಜಾಸ್ತಿ ಆಗೋಗುತ್ತೆ. ಆ ದುಡ್ಡಿನಿಂದ ಅವನು ಇನ್ನೂ ಜಾಸ್ತಿ ಸಂಪಾದನೆ ಮಾಡೋಕಂತ ಅರಬ್ ದೇಶಕ್ಕೆ ಹೊರಟೋಗ್ತಾನೆ. ಮತ್ತೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಅವನು ಫೇಕ್ ಸರ್ಟಿಫಿಕೇಟ್ಗಳನ್ನ ಮಾಡ್ಕೊಡೋ ಒಂದು ಆಫೀಸ್ ಓಪನ್ ಮಾಡ್ತಾನೆ. ಅಲ್ಲಿ ಅವನು ದುಡ್ಡಿಸ್ಕೊಂಡು ಜನರಿಗೆ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡ್ಕೊಡ್ತಾ ಇದ್ದ. ಆದ್ರೆ ನೋಡ್ತಾ ನೋಡ್ತಿದ್ದ ಹಾಗೆ ಅವನು ಈ ಫೇಕ್ ದಂಧೆಯಲ್ಲಿ ಪೊಲೀಸ್ನವರ ಕೈಗೆ ಸಿಕ್ಕಿ ಮಾಡ್ಕೋತಾನೆ.